श्रीचक्रवासिनी महादेवी अम्मा श्री सिंहवाहिनी ಶಾಸ್ತ್ರಿಗಳೇ, ನಾನು ಯಾರ ಹತ್ರನೂ ಹೇಳಿಲ್ಲ. ಯಾಕೆಂದ್ರೆ ಸದ್ಯದಲ್ಲೇ ನಿಮ್ಮನ್ನು ಸಾಯಿಸ್ತೀನಿ. ಆದರೆ ಉತ್ಸವ ಮುಗಿಯವರೆಗೂ ಸುಮ್ಮನೆ ಇರು. ಆಮೇಲೆ ಬೇಕಾದ್ರೆ ಬಂಗಾರಿನ ರೀ, ಇದೆಲ್ಲ ಬೇಕಾ? ಬೇಕಾ ಅಂದ್ರೆ ಬೇಕು ಕಣೆ. ಇಷ್ಟೆಲ್ಲ ಮಾಡ್ತಾ ಇರೋದು ಯಾರು ಹೇಳು? ನಾಳೆ ಹುಟ್ಟೋ ನಮ್ಮ ಮಗುಗೋಸ್ಕರ ತಾನೆ. ಅದಕ್ಕೂ ಸಂತೋಷ ಪಡೋದು ಬೇಡವೇನೆ? ಇದಕ್ಕೋಸ್ಕರ ಎಷ್ಟೆಲ್ಲ ತಪಸ್ ಮಾಡಿದ್ದೀವಿ, ಎಷ್ಟೆಲ್ಲ ಜಗಳ ಆಡಿದ್ದೀವಿ. ನಿನಗೆ ಮಗು ಆಗಲಿಲ್ಲ ಅಂತ ಹೋಗ ಜಾಜಿನ ಮದುವೆ ಆಗಕ್ಕೆ ಹೋಗಿದ್ದೆ. ಅದನ್ನ ತಪ್ಪಿಸಿದೀವಿ ಮಗು ಅಲ್ವಾ? ಸಂಭ್ರಮ ಪಡೋಣ. ನೋಡಿ, ಹೆಣ್ಣಾಗಿ ಹುಟ್ಟಿದ ಮೇಲೆ ತಾಯಿ ಆಗೋದು ತುಂಬಾನೇ ಸಹಜ. ಅದಕ್ಕೆ ಯಾಕೆ ಇಷ್ಟೆಲ್ಲ ಅವಾಂತರ ಮಾಡ್ತಾ ಇದ್ದೀರಾ? ಇದು ಅವಾಂತರ ಅಲ್ಲ ಕಣೆ, ಸಡಗರ. ಎಲ್ಲರೂ ತಾಯಿ ಆಗ್ಬೋದು, ಆದರೆ ನಮ್ಮದು ವಿಶೇಷ ಅಲ್ವಾ? ನಮಗೆ ಮಗು ಆಗಲ್ಲ ಆಗಲ್ಲ ಅನ್ಕೊಂಡು ಈಗ ಮಗು ಆಗೋ ಸುಯೋಗ ಬಂದಿದೆ. ಇನ್ನು ನಮ್ಮ ಅದೃಷ್ಟ ಕುಲಾಯಿಸ್ತು ಅನ್ಕೋ, ಅವರೆಲ್ಲ ಬರೋ ಅಷ್ಟರಲ್ಲಿ ನಾನು ಬಾಕಿ ಸಾಮಾನೆಲ್ಲ ತಂದುಬಿಡ್ತೀನಿ. ಯಾಕೋ ಅತಿರೇಕಕ್ಕೆ ಹೋಗ್ತಾ ಇದೆಯಲ್ಲ, ಇದನ್ನ ಹೀಗೆ ಬೆಳೆಯೋದಕ್ಕೆ ಬಿಡಬಾರ್ದು. ಹೀಗೆ ಬಿಟ್ರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಮುಚ್ಚಿಟ್ಟು ಅಪಾಯ ತಂದ್ಕೊಳ್ಳೋದ್ರ ಬದಲು ಇವತ್ತು ಸತ್ಯ ಏನು ಅಂತ ಇವರಿಗೆ ಹೇಳ್ಬಿಡ್ತೀನಿ. ಆ ಮಹಾತಾಯಿ ಬಯಸ್ದಾಗಲಿ ಇವತ್ತು ಇವ್ರಿಗೆ ಹೇಳೇ ಬಿಡ್ತೀನಿ. ಲಲಿತಾ, ಲಲಿತಾ, ಹೊರಡನ್ವೇನೆ. ಇನ್ ತಡವಾಯ್ತು ಅಂದ್ರೆ ಸುಮ್ಮನೆ ರಗಳೆ ಮಾಡ್ತಾನ ಅವನು. ಅವನ್ ಮನೆ ಕರೆದಿರೋದೇ ಅಪರೂಪ. ಅಲ್ಲಮ್ಮ, ಆ ಜಗ್ಗಿ ಮಾತನ್ನ ನಂಬ್ಕೊಂಡು ಸಂತೋಷ್ ಕೂಟ ಅಂತ ಹೋದ್ರೆ ನಗೆ ಪಾಟ್ಲಾಗೋದಿಲ್ವಾ? ಅವನ್ ಲೆಕ್ಕದಲ್ಲಿ ಸಂತೋಷ್ ಕೂಟ ಅಂದ್ರೆ ತಿನ್ನೋದು ಕುಡಿಯೋದು. ಅದೆಲ್ಲ ಏನು ಇಲ್ಲ ಕಣೆ, ಎಲ್ಲ ಬಿಟ್ಟಿದಾನಂತೆ. ನಾನು ಖಡಕ್ಕ ಹೇಳ್ ಕಳ್ಸಿದ್ದೀನಿ, ಅದೆಲ್ಲ ಇದ್ರೆ ನಾವು ಬರಲ್ಲ ಅಂತ. ಅವನು ಹಾಗೆಲ್ಲ ಏನು ಇಲ್ಲ ಅಂತ ಹೇಳಿದಾನೆ. ಸುನೀತಾ ಬಸ್ರು ಸುಳ್ಳು ಕತೆ ಅಂತ ನಿಮಗೂ ಗೊತ್ತು. ಜಾಜಿನ ಉಳಿಸೋದಕ್ಕೋಸ್ಕರ ಅವಳು ಹೇಳಿದ್ದನ್ನೇ ಅವ್ನು ನಂಬಿದಾನೆ. ಆ ಸುಳ್ಳು ಸಂಭ್ರಮಕ್ಕೆ ನಾವು ಹೋಗ್ಬೇಕಾ? ಅದು ಸುಳ್ಳು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಆದ್ರೆ ಜಗ್ಗಿ ಗೊತ್ತಿಲ್ವಲ್ಲ. ನಾವೀಗ ಸಂತೋಷ್ ಕೂಟಿಗೆ ಹೋಗ್ಲಿಲ್ಲ ಅಂದ್ರೆ ಅವನ ನಮ್ಮ ಮೇಲೆ ಕೋಪ ಮಾಡ್ಕೊಂಡು ರಾತ್ರಿ 12 ಗಂಟೆಲಿ ಕುಡ್ಕೊಂಡು ಬಂದು ನಮ್ಮನೆ ಮುಂದೆ ಗಲಾಟೆ ಮಾಡ್ತಾನೆ. ಈಗ್ಲ ನನಗೆ ಮಂಡಿ ನೋವು, ಬೆನ್ನೋವು, ರಾತ್ರಿ ಪೂರ್ತಿ ನರಳಬೇಕು. ಇನ್ನು ರಾತ್ರಿ ಅವನು ಬಂದು ಗಲಾಟೆ ಮಾಡಿದ್ರೆ ರಾತ್ರಿ ಪೂರ್ತಿ ನಿದ್ದೆ ಹಾಳು. ಆದ್ರೆ ಅಮ್ಮ, ಅವನು ಪಲ್ಲಕ್ಕಿ ಕೆಳಗೆ ಮಲ್ಕೊಂಡು ಸುನೀತಾ ಹೊಟ್ಟೆನಲ್ಲಿರೋದು ತನ್ನ ಮಗು ಅಲ್ಲದೆ ಇದ್ರೆ ಅವನ ಪ್ರಾಣ ಹೋಗ್ಲಿ ಅಂತ ಅನ್ಕೊಂಡಿದ್ದ. ಆದ್ರೆ ಅವನ ಪ್ರಾಣ ಹೋಗ್ಲೇ ಇಲ್ಲ. ಇದೆಂತ ವಿಚಿತ್ರ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಅವನು ಕೇಳ್ಕೊಂಡಿದ್ದೇನು, ಅವನ ಮಗು ಅಲ್ದಿದ್ರೆ ತನ್ನ ಪ್ರಾಣ ಹೋಗ್ಲಿ ಅಂತ. ಅಲ್ಲಿ ಮಗುನೇ ಇಲ್ವಲ್ಲ, ಅದಕ್ಕೆ ಉಳಿಸಿದಾಳೆ ತಾಯಿ. ಅದೇ ಅವಳ ಮಹಿಮೆ. ನೀನೇನ್ ಯೋಚನೆ ಮಾಡಬೇಡ. ಇಲ್ಲಿ ಊಟ ಮಾಡೋದ್ ಬದಲು ಅಲ್ಲಿ ಊಟ ಮಾಡಿದ್ರೆ ನಿನ್ ಗಂಟೇನೋಗುತ್ತೆ. ಆ ಜಗ್ಗಿ ಜೊತೆ ಗಲಾಟೆ ಮಾಡ್ಕೊಳ್ಳೋದು ಬೇಡ. ಹೋಗ್ ಬರೋಣ ನಡಿ. ಇವ್ರು ಒಪ್ತಾರೋ ಇಲ್ವೋ? ಇನ್ನು ರಾಗ ಎಳಿಬೇಡ. ಶೇಖ್ರಿನು ಬರ್ತಾನಂತೆ, ಜಾಜಿ ಹತ್ರ ಹೇಳಿ ಕಳ್ಸಿದ್ದಾನೆ. ನಾವೆಲ್ಲ ಹೊರಡ್ತಿದೀವಿ ಅಷ್ಟೇ. ಸುನೀತಾ, ಇಲ್ಲಿ ನೋಡಿ ಏನ್ ತಂದಿದ್ದೀನಿ ಅಂತ. ಇದೆಲ್ಲ ಯಾಕ್ರಿ ತಂದ್ರಿ? ಹಾಗೆಲ್ಲ ಹೇಳ್ಬೇಡ ಕಣೆ. ಇಷ್ಟು ದಿವಸ ನೀನೇನೇ ಕೇಳಿದ್ರು ಅದ್ಯಾಕೆ ಇದ್ಯಾಕೆ ಅಂತಿದ್ದೆ. ಮನೆಗೆ ನಿನಗೆ ಅಂತ ಒಂದು ಗುಂಡು ಪಿನ್ ತಂದವನಲ್ಲ ನಾನು. ಇವತ್ತೇನೋ ಈ ಸೀರೆ ತರಬೇಕು ಅಂತ ಆಸೆ ಆಯಿತು, ತಂದಿದ್ದೀನಿ ಹಸಿರು ಸೀರೆನ. ಸೀಮಂತ ಕಲ್ವ ತರೋದು ಅಂತ ನೀನು ಕೇಳ್ಬೋದು.
ಆದರೆ ಅಲ್ಲಿವರೆಗೂ ತಡೆಯೋದಕ್ಕೆ ಮನಸ್ಸಾಗಲಿಲ್ಲ, ತಾಳ್ಮೆನೂ ಇರಲಿಲ್ಲ, ತಂದುಬಿಟ್ಟೆ ಕಣೆ. ಮುಂದಿನ ವಾರ ಅಮ್ಮ ಬರ್ತಾಳೆ ನಿನ್ನ ಆರೈಕೆಗೆ ಅಂತ. ಅಲ್ಲಿವರೆಗೂ ನೀನೇ ಸ್ವಲ್ಪ ಸುಧಾರಿಸ್ಕೋಬೇಕು. ಈ ಸೀರೆನ ಇವತ್ತೇ ಉಟ್ಕೋ. ಹಸಿರು ಸೀರೆಯಲ್ಲಿ ನೀನು ಚೆನ್ನಾಗಿ ಕಾಣೋದನ್ನು ನಾನು ನೋಡಬೇಕು. ಇಲ್ಲ ಅನ್ಬೇಡ ಕಣೆ, ತಗೋ. ಹೇಗಿದೆ ಲಲಿತಾ ಸೀರೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಮನೆಯಲ್ಲೇ ಬೇಕಾದಷ್ಟು ಸೀರೆಗಳಿದೆ, ಅದನ್ನ ಉಟ್ಕೊಳ್ಳೋದಕ್ಕೆ ಪುರ್ಸೊತ್ತಿಲ್ಲ. ಎಲ್ಲ ಮುದುರ್ಕೊಂಡು ಕಪಾಟಲ್ಲಿದೆ. ಇದನ್ನ ಬೇರೆ ಯಾಕೆ ತರೋದಕ್ಕೆ ಹೋದ್ರಿ? ಇದು ನಿನಗಲ್ಲ, ಸುನೀತಂಗೆ. ನಿಮ್ಗೇನು ಹುಚ್ಚಿಡ್ತಿದ್ಯಾ? ಆ ಜಗ್ಗಿ ಆಡ್ತಾ ಇದ್ದಾನೆ ಅಂತ ನೀವು ಒಂದು ತಾಳ ಕುಣಿತಾ ಇದ್ದೀರಾ. ನಿಮ್ಮಮ್ಮನೂ ಸೇರ್ಕೊಂಡಿದ್ದಾರೆ. ಹೋಗ್ಲಿ ಬಿಡು ಲಲಿತಾ. ಇಷ್ಟು ದಿವಸ ಆ ಜಗ್ಗಿ ಬರೀ ಅವಾಂತರಗಳನ್ನೇ ಮಾಡ್ಕೊಂಡು ತಿರುಗ್ತಾ ಇದ್ದ. ಈಗೇನೋ 4 ದಿವಸದ ಖುಷಿ ಪಡ್ತಾ ಇದ್ದಾನೆ, ತನ್ನ ಹೆಂಡತಿ ತಾಯಿ ಆಗ್ತಾ ಇದ್ದಾಳೆ ಅಂತ. ಸುನೀತಾ ಗರ್ಭಿಣಿ ಅಲ್ಲ, ಅದು ನಿಮಗೂ ಗೊತ್ತಿದೆ. ಹಾಗಿದ್ದ ಮೇಲೆ ಈ ಅವತಾರಗಳೆಲ್ಲ ಯಾಕೆ? ಈ ಹಸುರು ಸೀರೆ ಈ ಹೊತ್ತಿನಲ್ಲಿ ದುಡ್ಡು ಕೊಡ್ತಾರೋ ಅಗತ್ಯ ಏನಿತ್ತು ಹೇಳಿ? ನಾನೇನು ತರ್ತಿರ್ಲಿಲ್ಲ. ಆ ಜಗ್ಗಿ ದೇವಸ್ಥಾನದ ಹತ್ರ ಸಿಕ್ಕು ಸಂತೋಷ ಕೂಟಕ್ಕೆ ಬರುವಾಗ ಬರೀ ಕೈಲಿ ಬರಬೇಡ, ಗರ್ಭಿಣಿ ಮನಸ್ಸು ನೋಯಿಸಬಾರ್ದು, ಸುನೀತಾ ಬೇಜಾರು ಮಾಡ್ಕೋತಾಳೆ, ಏನಾದರೂ ಕೊಟ್ಟು ಆಶೀರ್ವಾದ ಮಾಡಿ ಹೋಗು ಅಂತ ಬಾಯಿ ಬಡ್ಕೊಂಡ. ನನಗಿಷ್ಟ ಇಲ್ಲದೆ ಇದ್ದರೂ ಅವನ ಬಾಯಿಗೆ ಹೆದರ್ಕೊಂಡು ತಂದಿದ್ದೀನಿ ಅಷ್ಟೇ. ಆದರೆ ಈ ಹಸಿರು ಸೀರೆ ಯಾಕೆ? ಕೈಗೆ ಒಂದು 50 ರೂಪಾಯಿ ಕೊಟ್ಟಿದ್ರೆ ಆಗ್ತಾ ಇರಲಿಲ್ವಾ? ಇದೇ ನಿಜವಾದ ಸೀಮಂತನ? ಹೋಗ್ಲಿ, ತಂದಿದ್ದಾಯ್ತಲ್ಲ, ಕೊಟ್ರಾಯ್ತು ಬಿಡು. ಕೊಟ್ರಾಯ್ತು ಅಂದರೆ ಮುಗ್ದು ಹೋಗೋದಿಲ್ಲ. ಈಗಲೇ ಅವನಿಗೆ ಸತ್ಯ ಗೊತ್ತಾದರೆ ಒಳ್ಳೇದು. ಮುಂದೆ ಅಪಾಯ ಆಗೋದು ತಪ್ಪತ್ತೆ. ಎಲ್ರಿಗೂ ಅವ್ರವ್ರದೇ ಸಂಭ್ರಮ. ಪರಿಸ್ಥಿತಿನ ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅಯ್ಯೋ ಬಿಡು ಮಗನೇ, ನಿನ್ನ ಹೆಂಡ್ತಿದು ಇದ್ದಿದ್ದೆ. ನೀನೇನೇ ಮಾಡಿದ್ರೂ ಅದನ್ನು ಸಹಿಸೋಲ್ಲ. ಎಲ್ಲದಕ್ಕೂ ಕೊಂಕು. ಬೇರೆಯವ್ರ ಹತ್ರ ಎಲ್ಲ ಚೆನ್ನಾಗಿರ್ತಾಳೆ, ಗಂಡ ಅಂದರೆ ತಾತ್ಸಾರ. ಹೋಗ್ಲಿ ಬಿಡಮ್ಮ, ಅವಳಿಗೂ ಆತಂಕ ಇರುತ್ತಲ್ವಾ. ಅವಳ ದೃಷ್ಟಿಲೇ ಅವಳು ಸರಿ. ಅದೆಲ್ಲ ಏನೂ ಇಲ್ಲ, ಇದು ಬೇರೆನೇ ಕತೆ. ಅದರಲ್ಲೂ ಸುನೀತಿನ ವಿಷಯ ಬಂದರೆ ಒಂದು ಕೈ ಜಾಸ್ತಿನೇ ದ್ವೇಷ ಅವಳಿಗೆ. ಕಾರ್ತಾಳೆ ಸ್ವಂತ ತಂಗಿ ಮೇಲೆ. ಒಂದೊಂದು ಸರ್ತಿ ಲಲಿತಾ ಹೇಳೋದು ಸರಿ ಅನ್ಸುತ್ತೆ. ಎಷ್ಟು ದಿವಸ ಮುಚ್ಚಿಡೋದು ಸುಳ್ಳು ಬಸರನ್ನ ಜಗ್ಗಿಯಿಂದ? ಗೊತ್ತಿಲ್ವ ನಮಗೂ ಪರಿಸ್ಥಿತಿ. ಆ ಎಡವಟ್ರಾಯಿ ಜಗ್ಗಿ ನಮ್ಮ ಜೊತೆ ಚೆನ್ನಾಗಿರೋದೇ ಅಪರೂಪ. ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಮುಂದೆ ಏನಾದರೂ ಉಪಾಯ ಹುಡುಕಿ ಸತ್ಯ ಹೇಳಿದ್ರಾಯ್ತು. 4 ತಿಂಗಳು ಸಂಭ್ರಮ ಪಡೋ ಹಾಗೆ ಮಾಡಿ 5ನೇ ತಿಂಗಳಿಗೆ ಗರ್ಭಪಾತ ಆಯಿತು ಅನ್ನೋದು ಅಷ್ಟೇ. ಇಷ್ಟೇ ಬದಲಾವಣೆ ಕಾಣ್ತಿದ್ದೀವಿ ಅವನಲ್ಲಿ. ಆಗ್ಲೂ ಅರ್ಥ ಮಾಡ್ಕೊಂಡು ಸುಧಾರಿಸ್ತಾನೆ. ಅದೇ ಚಿಂತೆ ಲಲಿತಂಗೆ. ಒಂದು ಹೋಗಿ ಇನ್ನೊಂದು ಆದೀತು ಅಂತ. ನಾಳೆ ದಿವಸ ಸತ್ಯ ಗೊತ್ತಾಗಿ ಆ ಜಗ್ಗಿ ತಾತಕತೆ ಅಂತ ಶುರು ಮಾಡಿದ್ರೆ ಅದೆಲ್ಲ ಆಮೇಲಿಂದು. ಅದಕ್ಕಿಂತ ಹೆಚ್ಚಾಗಿ ನೀನು ಸುನೀತಿನಿಗೆ ಸೀರೆ ತಂದು ಕೊಟ್ಟೆ ಅನ್ನೋದೇ ಅವಳು ಹೊಟ್ಟೆಲಿ ಕಿವುಚಿತಿರೋದು. ಅದಕ್ಕೆ ಹಾಗಾಡ್ತಾಳೆ. ಒಡ ಹುಟ್ಟಿದ ಅಕ್ಕನಾಗಿ ತಂಗಿ ಬಗ್ಗೆ ಅಕ್ಕರೇನೇ ಇಲ್ಲ. ನನಗೆ ಒಂದೊಂದ್ಸಲ ಅನ್ಸುತ್ತೆ ಇವರಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ ಮಕ್ಕಳ ಅಂತ. ಅಮ್ಮ, ನೀನು ಈ ರೀತಿ ಎಲ್ಲ ಲಲಿತನ ಮುಂದೆ ಮಾತಾಡೋಕೆ ಹೋಗ್ಬೇಡ. ಆಮೇಲೆ ಇದನ್ನೇ ದೊಡ್ಡ ರಂಪ ಮಾಡ್ತಾಳವಳು. ಎಲ್ಲ ಸರಿ ಹೋಗುತ್ತೆ ಬಿಡಮ್ಮ. ನೋಡ್ತಿರು ಸಂತೋಷ್ ಕೂಟದಲ್ಲಿ ಸುನೀತನ್ನ ಇವಳೇ ಜಾಸ್ತಿ ಹಚ್ಕೊಂಡು ಓಡಾಡ್ತಿರ್ತಾಳೆ. ಅಯ್ಯೋ, ಎಂಥದ್ದು ಇಲ್ಲ ಶೇಖರಿ. ಹಚ್ಕೊಳ್ಳೋದು ಇಲ್ಲ, ಪಚ್ಕೊಳ್ಳೋದು ಇಲ್ಲ. ಹಾಗೆ ನೋಡಿದ್ರೆ ನಮ್ಮ ಲಲಿತನಿಗೆ ನಾವು ಜಗ್ಗಿ ಮನೆ ಹೋಗ್ತಿರೋದೇ ಇಷ್ಟ ಇಲ್ಲ. ನೀನು ಹೇಳ್ದೆ ಅಂತ ನಿನ್ನ ಮಾತಿಗೆ ಕಟ್ಟಿಬಿದ್ದು ಬರ್ತಾ ಇದ್ದಾಳೆ ಅಷ್ಟೇ. ಅವಳು ಮನಸ್ಸಿನಲ್ಲಿ ಕೂತು ಬಿಟ್ಟಿದೆ ಕಣೋ. ನಿನ್ನ ಮನಸ್ಸಿನಲ್ಲಿ ಸುನೀತಾ ಇನ್ನೂ ಇದ್ದಾಳೆ ಅಂತ. ಏನು ಮಾಡೋದಮ್ಮ, ಎಲ್ಲರೂ ನಾವೇ ಸಂಭಾಳಿಸ್ಕೊಂಡು ಹೋಗಬೇಕು. ನಾವೇ ಹೊಂದ್ಕೊಂಡ್ಬಿಡೋಣ ಬಿಡು. ನಾನು ಅಂಕೆಯಲ್ಲಿ ಇಟ್ಕೊಂಡಿರೋದ್ರಿಂದಲೇ ಅವಳು ನಿನ್ನ ಇಷ್ಟರ ಮಟ್ಟಿಗೆ ಬಾಳಿಸಿದಾಳೆ. ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಬೀದಿಲಿ ನಿಲ್ಲಿಸಿ ಹರಾಜಾಗ್ತಿದ್ಲು. ಸರಿ ನಡಿ, ಹೋಗೋಣ. ತಡ ಆದರೆ ಕಷ್ಟ. ನನಗೆ ಸ್ವಲ್ಪ ಕೆಲಸ ಇದೆಯಮ್ಮ, ಅದನ್ನು ಮುಗಿಸ್ಕೊಂಡು ನಾನು ಅಲ್ಲಿಗೆ ಬರ್ತೀನಿ. ನೀನು ಲಲಿತಾ ವಿದ್ಯುನ್ ಕಾರಲ್ಲಿ ಅಲ್ಲಿಗೆ ಬಂದ್ಬಿಡಿ.
ಜಗ್ಗಿ, ಸುನೀತಾ, ಲೋ ಜಗ್ಗಿ. ಓಹೋ, ಏನ್ ಶಡಕ್ರು, ಬರಬೇಕು ಬರಬೇಕು. ಏನದು ಕೈಯಲ್ಲಿ ಏನೋ ತಂದಿದ್ದೀರಾ? ನಾದ್ನಿ ಉಡುಗೊರೆನಾ? ಎಲ್ಲಿ ಕೊಡಿ ನೋಡೋಣ. ಯಾಕೆ ನಾವು ನೋಡಬಾರ್ದಾ? ಏನು ವಿಶೇಷವಾದ ಉಡುಗೊರೆನಾ? ಸುನೀತಾ ಇಲ್ವಾ? ಇದ್ದಾಳೆ ಇದ್ದಾಳೆ. ಅವಳಿಲ್ಲದೆ ಸಂತೋಷ್ ಕೂಟನ ಮೊದಲು ಪನ್ನೀರ್ ಚಿಮುಕ್ಸಿ ನಾದಸ್ವರ್ಗ ಜೊತೆ ಸ್ವಾಗತ ಮಾಡ್ಬೇಕಲ್ವೇ? ಇಂಥವ್ರಿಗೋಸ್ಕರ ತಂದಂತ ಇಂಥದ್ದು ಅಂತ ನಿಮ್ಮ ಹುಡುಗರನ್ನ ಓದಿಸೋದಕ್ಕೆ ಇಲ್ಲಿ ಪುರೋಹಿತರಿಲ್ಲಪ್ಪ. ತಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನೇ ಆ ಕೆಲಸ ಮಾಡ್ತೀನಿ. ಏನೋ ಜಗ್ಗಿ ಇದು ಮಕ್ಳ ತರ ತಮಾಷೆ ಮಾಡ್ಕೊಂಡು. ಸಂತೋಷಕ್ಕೆ ಏನೇನೋ ಮಾತಾಡ್ತಾ ಇದ್ದೀನಲ್ಲ. ನಮ್ಮ ಮಗು ಭೂಮಿಗೆ ಬರೋವರೆಗೂ ನಾನು ಹೀಗೆ ಸ್ವಲ್ಪ ಸಹಿಸ್ಕೊಂಬಿಡಿಪ್ಪ. ಲೇ ಸುನೀತಾ, ಯಾರು ಬಂದಿದ್ದಾರೆ ನೋಡೆ. ಸುನೀತಾ, ಇದು ನಿನಗೆ ಅಂತ ತಂದೆ, ತಗೋ ಸುನೀತಾ. ಏನ್ ಭಾವ ಇದೆಲ್ಲ? ನಿನಗಿಷ್ಟ ಅಲ್ವಾ ಹಸಿರು ಸೀರೆ ಅಂದ್ರೆ? ಇನ್ನು ಮುಂದೆ ನಿನ್ನ ಬದುಕು ಹೀಗೆ ಹಸಿರಾಗಿರ್ಲಿ ಅಂತ ತಂದೆ. ಆದ್ರೆ ನೀನೀಗಾಗಲೇ ಹಸಿರು ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ. ಒಳ್ಳೆ ಭೂಮಾತೆ ತರ ಕಾಣಿಸ್ತಿದ್ಯಾ. ನಾನೇ ತಂದ್ಕೊಟ್ಟಿದ್ದು, ಇವಾಗ ನೀವು ತಂದ್ಕೊಟ್ಟಿದ್ದೀರಾ. ಅದು ಒಂದೇ ಥರ ಸೀರೆ. ಇರ್ಲಿ ಬಿಡಿ, ನಮ್ಮ ಸುನೀತಾಗೆ ಒಟ್ಟೊಟ್ಟಿಗೆ ಎರಡೆರಡು ಸಂತೋಷ. ಈ ಸಂದರ್ಭದಲ್ಲಿ ಸಂತೋಷವಾಗಿದ್ದಷ್ಟು ಮಗು ಚೆನ್ನಾಗಿ ಹುಟ್ಟುತ್ತೆ, ದಷ್ಟಪುಷ್ಟವಾಗಿ ಗುಂಡಿಗೆ. ನಾವು ನೋಡಿ ಬಾವ, ನಿಮ್ಮನ್ನ ಬಾಗ್ಲಲ್ಲೇ ನಿಲ್ಸಿ ಮಾತಾಡಿಸ್ತಾ ಇದೀವಿ. ಒಳಗ್ ಬನ್ನಿ ಬಾವ. ಏನು ಸರದಾರ ಕುದುರೆ ಏರಿ ಬರೋ ಹಾಗೆ ಒಬ್ಬರೇ ಬಂದ್ಬಿಟ್ಟಿದ್ದೀರಾ? ಮಾತೃಶ್ರೀ ರಾಜಮಾತೆ, ನಿಮ್ಮ ಅರ್ಧಾಂಗಿ ಧರ್ಮಪತ್ನಿ, ನಿಮ್ಮ ಕುಮಾರ ಕಂಠೀರವ, ಚೀಸೋ ಸೌಭಾಗ್ಯವತಿ, ಪರಮ ಪೂಜ್ಯ ಪಿತಾಶ್ರೀ ಯಾರು ಕಾಣ್ತಾ ಇಲ್ಲ? ಎಲ್ಲ ಬರ್ತಿದ್ದಾರೆ ಹಿಂದೆನೆ. ಬರ್ಲಿ ಬರ್ಲಿ, ಈಗ ನೀವು ಒಳಗಡೆ ಬನ್ನಿ. ನಮ್ ಜೊತೆನೆ ಬರ್ಬೋದಾಗಿತ್ತು ನಿಮ್ಮ ಮಗ. ಊರಿಗೆ ಮುಂಚೆ ಬಂದು ಕೂತಿದ್ದಾರೆ. ಮುಂಚೆನೆ ಬಂದು ಅವ್ರೇನ್ ತೋರಣ ಕಟ್ಬೇಕಾಗಿತ್ತ? ಸುಳ್ಳು ಬಸ್ರಂತೂ ಗೊತ್ತಿದ್ರು ಯಾರಿಗೂ ಇಲ್ಲದ ಸಂಭ್ರಮ ಅವ್ರಿಗೆ. ಲಲಿತಾ, ಅವನಿಗೆ ಹೊರಗಡೆ 108 ಕೆಲಸ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನೇರವಾಗಿ ಬರ್ತೀನಿ ಅಂತ ಹೇಳಿದ್ದ. ಸುಮ್ಮನೆ ನೀನು ಅದಕ್ಕೆಲ್ಲ 108 ಬಣ್ಣ ಹಚ್ಚಬೇಡ. ಒಳಗಡೆ ನೀನು ಉರ್ರಂತ ಇರಬೇಡ. ಜಗ್ಗಿ ಅದೇನು ಸಂಭ್ರಮದಲ್ಲಿದ್ದಾನೆ. ನಮ್ಮಿಂದ ಅವನಿಗೆ ತೊಂದರೆ ಆಗೋದು ಬೇಡ. ನಡಿ ಒಳಗೆ. ನನಗೆ ಮನಸ್ಸೇ ಇಲ್ಲ. ಅವ್ರ ಮೇಲೆ ನಂಬಿಕೆನೇ ಹೊರಟೋಗಿದೆ. ನಮ್ಮ ಜೊತೆನೆ ಬಂದಿದ್ದಿದ್ರೆ ಅವ್ರು ಏಕಾಂತಕ್ಕೆ ಭಂಗ ಆಗಿರ್ತಿತ್ತಲ್ಲ, ಅದಕ್ಕೆ ಮುಂಚೆನೆ ಬಂದು ಚಕ್ಕಂದ ಆಡ್ತಿದ್ದಾರೆ. ಅಮ್ಮ, ನಿನಗಿಂತಲೂ ಹೆಚ್ಚಿನ ಅನುಮಾನ ಇತ್ತು ನನಗೆ. ಆದರೆ ಎಲ್ಲವನ್ನು ಸೂಕ್ಷ್ಮವಾಗಿ ಅಳೆದು ತೂಗಿ ನಾನೇ ಒಪ್ಕೊಂಡಿದ್ದೀನಿ. ಅಪ್ಪನ ಮೇಲೆ ನನಗೆ ನಂಬಿಕೆ ಇದೆ. ನಿನಗ್ಯಾಕಮ್ಮ ಇನ್ನು ಅನುಮಾನ? ಯಾಕೆಂದ್ರೆ ನಾನು ಹೆಣ್ಣು, ಅವ್ರ ಜೊತೆ ಸಂಸಾರ ಮಾಡ್ತಾ ಇರೋಳು. ನಿನಗೆ ಅವ್ರ ಜೊತೆ ಮನಸ್ತಾಪ ಬಂದ್ರೆ ಮನೆ ಬಿಟ್ಟು ಹೋಗೋ ಅವಕಾಶನಾದ್ರೂ ಇದೆ. ಆದ್ರೆ ನನಗಿಲ್ವಲ್ಲ. ಲಲಿತಾ, ನಾವು ಶುಭ ಸಮಾರಂಭಕ್ಕೆ ಅಂತ ಬಂದಿದ್ದೀವಿ. ನಾವೀಗ ಒಬ್ರಿಗೊಬ್ರು ಉತ್ತರ ದಕ್ಷಿಣ ಆದ್ರೆ ಜಗ್ಗಿಗೆ ಅನುಮಾನ ಬರುತ್ತೆ. ಆಮೇಲೆ ಇನ್ನೊಂದು ಮಹಾಭಾರತನೇ ಶುರುವಾಗುತ್ತೆ. ಅಲ್ಲೇನು ರಂಪಾಗದ್ ಬೇಡ. ನಿನ್ ಕೈ ಮುಗಿತೀನಿ ಕಣೆ ಲಲಿತಾ, ಸ್ವಲ್ಪ ಶಾಂತಿಯಿಂದಿರೆ. ಅಂತೂ ಎಲ್ರೂ ನನ್ನ ಬಾಯಿ ಮುಚ್ಚಿ ಎಲ್ರೂ ಅವ್ರ ಕಡೆನೆ ಸೇರ್ಕೊಳ್ಳಿ. ಅವ್ರು ಮಾಡೋದೇ ಸರಿ ಕಾಣಿಸುತ್ತೆ ನಿಮ್ಗೆ. ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅಮ್ಮ, ಈಗೇನು ಒಳಗೆ ಹೋಗೋಣ ಇಲ್ಲ ವಾಪಸ್ ಮನೆಗೆ ಹೋಗೋಣ? ನಾವು ಬಂದಿದ್ದನ್ನಾಗ್ಲೇ ಜಗ್ಗಿ ನೋಡಿದಾನೆ. ನಡ್ರಿ ಒಳಗಡೆ. ಲಲಿತಾ, ಕಣ್ಣೋರ್ಸ್ಕೊಂಡು ನಡಿ ಒಳಗೆ.
ತುಂಬ ಧಗೆ ಅಲ್ವಾ, ಅದಕ್ಕೆ ಬಂದ ಕೂಡಲೇ ತಂಪಾಗಿರಲಿ ಅಂತ ಎಲ್ಲರಿಗೂ ಮಜ್ಜಿಗೆ ಮಾಡಿದ್ದೀನಿ. ನನಗೆ ಬೇಡ. ಹೊರಗಡೆಗಿಂತ ಒಳಗಡೆ ಇರೋ ದಗೆನೇ ಜಾಸ್ತಿ ಆಗಿದೆ. ಕೊಡಮ್ಮ, ನೀನು ಕೊಡದೆ ಹೋದ್ರು ನಾನೇ ಕೇಳಿ ಮಾಡಿಸ್ಕೊಳ್ಳೋಣ ಅಂತಿದ್ದೆ. ಇಂಥ ಹೊತ್ತಿನಲ್ಲಿ ಕಾಫಿ ಗೀಫಿ ಎಲ್ಲ ಸರಿ ಹೋಗಲ್ಲ. ಓಹೋ, ಬನ್ನಿ ಬನ್ನಿ ಬನ್ನಿ. ಇದೇನಿದು? ಯಾರ ಮುಖದಲ್ಲೂ ನನ್ನ ಹೆಂಡತಿ ತಾಯಿ ಆಗ್ತಾ ಇರೋ ಸಂತೋಷದ ಕಳೆನೇ ಕಾಣ್ತಾ ಇಲ್ವಲ್ಲ? ಯಾವುದೋ ದುಃಖದ ಸಮಾರಂಭಕ್ಕೆ ಬಂದಂಗೆ ಬಂದಿದ್ದೀರಿ. ಏನಯ್ಯ ವಿದ್ಯಾಶಂಕರ, ನೀನು ನನಗೆ ಹೊಡೆದು ಬಡ್ದು ಮಾಡಿದ್ರು ನಾನು ನಿನ್ನ ಚಿಕ್ಕಪ್ಪ ಕಣಯ್ಯ. ಆದರೂ ನೀನು ಸುಮ್ಮನಿರ್ತೀಯಾ? ದುಷ್ಟ ಸಮಾರಕಂತರ ನನಗೆ ತೊದಗ್ತಾನೆ ಇರ್ತೀಯ. ಅದೆಲ್ಲ ಯಾಕೆ ಬಿಡಿ ಚಿಕ್ಕಪ್ಪ, ನಾನು ಯಾವುದೂ ಮನ್ಸಲ್ಲಿ ಇಟ್ಕೊಂಡಿಲ್ಲ. ನೀವು ಏನು ನೆನ್ಸ್ಕೋಬೇಡಿ. ಕೆಲವೊಂದು ಸತಿ ಮನುಷ್ಯನಿಗೆ ಕೆಟ್ಟಗಳಿಗೆ ಬಂದ್ಬಿಡುತ್ತೆ. ಇವಾಗ ಶುಭಗಳಿಗೆ ಸಂಭ್ರಮಿಸೋಣ. ಏನು ಲಲಿತಮ್ಮನವರು, ಶಾಸ್ತ್ರ ಸಂಪ್ರದಾಯ ಎಲ್ಲ ನೀವೇ ನೋಡ್ಕೋಬೇಕು ನಿಮ್ಮ ತಂಗಿಗೆ. ಇವಳಿಗೆ ಕಾಲಕ್ಕೆ ಸರಿಯಾಗಿ ತಿನ್ನೋದಕ್ಕೆ ಕೇಳಿ. ಈಗ ಇಬ್ಬರು ಊಟ ಮಾಡ್ಬೇಕಲ್ವೇ ಇವಳು? ನಾನು ಹೇಳಿದ್ರೆ ಕೇಳಲ್ಲ ಇವಳು. ಹಿಂದೆಲ್ಲ ಅವಳಿಗೆ ಮಕ್ಕಳಾಗಿಲ್ಲ ಅಂದ್ಬಿಟ್ಟು ಗೋಳು ಇಕ್ಕೋತಿದ್ನಲ್ವಾ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಸರಿಯಾಗಿ ಊಟನೇ ಮಾಡೋದಿಲ್ಲ ಆತಗೆ. ಇವಳಿಗಲ್ದೇ ಇದ್ರು ಇವಳು ಹೊಟ್ಟೆಲಿರೋ ಮಗುಗಾರು ತಿನ್ಬೇಕಲ್ವಾ? ಸ್ವಲ್ಪ ಹೇಳಿ ಅವಳಿಗೆ. ಎಲ್ಲ ತಿಳಿದಿರೋರ್ಗೆ ಹೇಳೋದೇನಿರತ್ತೆ, ಎಲ್ಲ ಅವಳಿಗೆ ತಿಳಿದಿರತ್ತೆ ಬಿಡು. ನೀನೇನು ಯೋಚನೆ ಮಾಡಬೇಡ ಜಗ್ಗಿ, ನಾನೆಲ್ಲ ನೋಡ್ಕೋತೀನಿ. ನಾನು ಎಷ್ಟು ಬಾಣಂತನ ಮಾಡಿಲ್ಲ, ಎಷ್ಟು ಮಕ್ಕಳನ್ನ ಆರೈಕೆ ಮಾಡಿಲ್ಲ. ನೀ ಸುಮ್ಮನೆ ಒದ್ದಾಡಬೇಡ, ಆ ತಾಯಿ ಎಲ್ಲ ಕಾಪಾಡ್ತಾಳೆ. ನೀವಿರೋದೇ ನಂಗೆ ಧೈರ್ಯನಮ್ಮ. ಅಮ್ಮ ಮುಂದಿನ ವಾರ ಬರ್ತಾಳಂತೆ. ಗುಂಡಾಚಾರಿಗೆ ಹೇಳಿದ್ದೀನಿ, ಅವನು ಬಂದು ಪೂಜೆ ಮಾಡಿಬಿಟ್ರೆ ಆಮೇಲೆ ಊಟ ಆಗಬಹುದೇ? ಹಾಗೆ ಆಗ್ಲಪ್ಪ, ಈಗ ತಾನೇ ಮಜ್ಜಿಗೆ ಕುಡ್ದಿದ್ದೀವಲ್ಲ, ಅಲ್ಲಿವರೆಗೂ ತಡ್ಕೋಬಹುದು. ನಡೀರಿ ಮತ್ತೆ. ಅಬ್ಬಾ, ಆ ಮಹಾತಾಯಿ ನೋಡಕ್ಕೆ ಏನು ಆನಂದ. ಮುಖದಲ್ಲಿ ಕಾಂತಿ ತುಳುಕ್ತಾ ಇದೆ. ಅಮ್ಮನವರು ಹಾಗೆ ಜೀವಂತವಾಗಿದ್ದಾರೇನೋ ಅಂತ ಅನಿಸುತ್ತೆ. ಅದೇ ಮತ್ತೆ ಇಲ್ಲಿ ವಿಶೇಷ. ಇಷ್ಟು ಸತ್ಯ ಇರೋದ್ರಿಂದಲೇ ಸುತ್ತಮುತ್ತಲು ಹಳ್ಳಿ ಜನಗಳೆಲ್ಲ ಜೇನು ಮುತ್ಕೊಂಡಂಗೆ ಇಲ್ಲೇ ಮುತ್ಕೊಳ್ಳೋದು. ಹೇ, ನೀನು ಕಂಡಿರೋದು ಏನೂ ಅಲ್ಲ. ಉತ್ಸವ ಶುರುವಾಗಿ ಶ್ರೀಚಕ್ರ ಉದ್ಭವ ಆಗೋ ಕಾಲಕ್ಕೆ ನೋಡಬೇಕು ಈ ದೇವಸ್ಥಾನನ. 3 ಮೈಲಿ ಆಚೆ ನಿಂತು ನೋಡಿದ್ರು ಜಗಮಗಿಸ್ತಾ ಇರುತ್ತೆ. ಅಷ್ಟು ಪ್ರಭೆ ಹೊಮ್ಮುತ್ತೆ ಈ ದೇವಸ್ಥಾನದಿಂದ. ಗರ್ಭಗುಡಿನೂ ಪ್ರಕಾಶಮಾನವಾಗಿರುತ್ತೆ. ಅಮ್ಮನವ್ರಿಗಂತೂ ಪ್ರತಿದಿನ ಒಂದೊಂದು ಅಲಂಕಾರ. ಒಂದು ದಿನ ಚಿನ್ನದ ಅಲಂಕಾರ, ಇನ್ನೊಂದು ದಿನ ಬೆಣ್ಣೆ ಅಲಂಕಾರ, ಮತ್ತೊಂದು ದಿನ ಅಮ್ಮನವ್ರಿಗೆ ಅರಿಶಿಣದ ಅಲಂಕಾರ. ಅರಿಶಿನ ಅಲಂಕಾರ ಮಾಡಿದ ದಿನ ಅಮ್ಮನವ್ರ ಮುಖದ ಅರಿಶಿನ ಎಲ್ಲ ಉದುರೋಗಿ ದರ್ಶನ ಕೊಡ್ತಾರೆ. ಆಗ ನೋಡಬೇಕು ಅಮ್ಮನವ್ರ ಕಾಂತಿನ. ಆಹಾ. ಇಲ್ಲಿ ಅಮ್ಮನವ್ರ ಪವಾಡಗಳು 1-2 ನೋಡೋದಕ್ಕೆ 2 ಕಣ್ಣು ಸಾಲದು. ಇನ್ನು ಉತ್ಸವ ಮುಗಿಯೋವರೆಗೂ ದಿನ ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಮನಸ್ಸಿಗೆ ಏನೋ ನೆಮ್ಮದಿ, ಹೇಳಕ್ಕಾಗದಿರೋಂಥ ಆನಂದ. ಇಷ್ಟೆಲ್ಲ ನಡೀತಿರೋದು ಈ ದೇವಸ್ಥಾನ ಧರ್ಮದರ್ಶಿಗಳಿಂದ. ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ಅಷ್ಟು ನಿಯಮ ನಿಷ್ಠೆಯಿಂದ ನಡ್ಕೊಳ್ಳೋದ್ರಿಂದಾನೇ ದೇವಸ್ಥಾನದ ಅಮ್ಮನವ್ರ ಕೀರ್ತಿ ದೇಶಕ್ಕೆಲ್ಲ ಹಬ್ಬಿರೋದು.